ಜನಸಂದಣಿಯನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು. ಪ್ರಯಾಣಿಕರು ಹೆಚ್ಚಾದಂತೆ ಮಂಡ್ಯದಲ್ಲಿ ಕಳ್ಳತನ ಹೆಚ್ಚಳ ಆಗಿದೆ. ನೂಕು ನುಗ್ಗಲು ಲಾಭ ಪಡೆದು ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಪ್ರಯಾಣಿಕರಿಂದ ಚಿನ್ನಾಭರಣ, ಮೊಬೈಲು ಎಲ್ಲ ಕದ್ದು ಬಿಟ್ಟಿದ್ದಾರೆ. ಮಂಡ್ಯ ಬಸ್ ನಿಲ್ದಾಣದಲ್ಲಿ ನಿಲ್ಲದ ಕಳ್ಳರ ಹಾವಳಿ. ಕಳೆದೊಂದು ವರ್ಷದಲ್ಲಿ 25ಕ್ಕೂ ಹೆಚ್ಚು ಸರಗಳ್ಳತನ. ಪ್ರತಿನಿತ್ಯ ಒಂದಲ್ಲ ಒಂದು ಮೊಬೈಲು, ಪರ್ಸು, ಏನಾದ್ರೂ ಒಂದು ಕಳುವು ಆಗ್ತಾನೆ ಇರತ್ತೆ. ಇದುವರೆಗೂ ರಿಕವರಿ ಆಗದ ಒಂದೇ ಒಂದು ಚಿನ್ನಾಭರಣ ಪ್ರಕರಣ ನೋಡಿ ಮಂಡ್ಯದಲ್ಲಿ ಈ ಥರ ಆಗ್ತಾ ಇರೋದು. ಬಸ್ಸೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತಲ್ಲ, ಗೊತ್ತಾಗಲ್ಲ. ಗುಂಪಲ್ ಗೋವಿಂದ ಅಂತಾರಲ್ಲ, ಹಂಗೆ ಕದಿಯಕ್ಕೆ ಅಂತಾನೆ ಕೆಲವ್ರು ಬರೋದು. ಎಷ್ಟೇ ಜಾಗೃತಿ ಆಗಿದ್ರು ಆ ತಳ್ಳಾಟ ನೂಕಾಟದಲ್ಲಿ ಕದ್ದಿದ್ದೇ ಗೊತ್ತಾಗಲ್ಲ. ಸುಮಾರು ಪ್ರಕರಣ ದಾಖಲಾಗಿದೆ, 20ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಆದರೆ ರಿಕವರಿ ಆಗಿದ್ದೆಷ್ಟು ಒಂದೇ ಒಂದು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರಯಾಣಿಕರಿಗೆ ಇದೊಂದು ಹೊಸ ತಲೆನೋವು, ತಲೆ ಬಿಸಿ ಶುರು ಆಗ್ಬಿಟ್ಟಿದೆ. ಮನೆಯಿಂದ ಎಷ್ಟೇ ಹುಷಾರಾಗೋದ್ರು ನೋಡಿ ಈ ಥರದ್ದು ರಶ್ ಇರುತ್ತೆ, ಈ ಥರ ತಳ್ಳಾಟ ನೂಕಾಟ ಇರುತ್ತೆ. ಇಲ್ಲಿ ಯಾರು ಮೊಬೈಲ್ ಕದೀತಾರೋ, ಯಾರು ಸರಕ್ಕೆ ಇಲ್ಲಿ ಕತ್ರಿ ಹಾಕ್ತಾರೋ, ಏನೋ ಎತ್ತವೋ ಒಂದು ಗೊತ್ತಾಗಲ್ಲ. ಪ್ರಯಾಣಿಕರು ಇದೀಗ ಭಯ ಪಡ್ತಾ ಇದ್ದಾರೆ. ಕೊಟ್ಟಿದ್ದೀವಿ. ಬಹಳಷ್ಟು ಪ್ರಕರಣಗಳು ಮೈಸೂರಿನಿಂದ ಬೆಂಗಳೂರು ಕಡೆ ಹೋಗುವ ಬಸ್ನಲ್ಲಿ, ಅದ್ರ ಜೊತೆಗೆ KR ಪೇಟೆ, ಪಾಂಡವಪುರ, ಮಳವಳ್ಳಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಬಸ್ ಹತ್ತುವ, ಒಂದು ಇಳಿಯುವ ಸಂದರ್ಭದಲ್ಲಿ, ಇನ್ನೊಂದ್ಸಲ ಬಸ್ನಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ, ಈ ಎರಡೂ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಒಂದು ಶ್ರೀರಂಗಪಟ್ಟಣ ಟೌನ್ದಲ್ಲಿ ಒಂದು ಪ್ರಕರಣ ಪತ್ತೆ ಹಚ್ಚಿದ್ಬಿಟ್ಟು ಉಳಿದ ಕೇಸ್ ಯಾವುದು ಪತ್ತೆ ಆಗಿಲ್ಲ. ತಮಿಳುನಾಡು ಕಡೆ ಒಂದು ಲೇಡೀಸ್ಗಳು ಪತ್ತೆ ಆಗಿದ್ರು. ಸೊ ನಾವು ಸಪ್ರೇಟ್ ತಂಡಗಳನ್ನು ಮಾಡಿದ್ದೀವಿ. ನಮ್ಮ ಶಾಂತ ಮಲ್ಲಪ್ಪ ಅವರು ಡೈಲಿ ನಮ್ಮದೇ ಆದ ಒಂದು ತಂಡಗಳನ್ನು ಕಳಿಸಿ ಬಸ್ಸಿನಲ್ಲಿ ಸಹಿತ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಕೇಸುಗಳನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಕ್ರಮಗಳನ್ನು CC ಕ್ಯಾಮ್ರಾಗಳು ಇದ್ದಾವೆ. ಬಟ್ ಭಾಳಷ್ಟು CC ಕ್ಯಾಮ್ರಾಗಳು ಏನು ಮೂಮೆಂಟು ಮಾಡುವುದು ಅದು ಇದೆಲ್ಲ ಅಂಥ ಕಡೆ ಇಲ್ಲ. ಅದನ್ನು ಸಹಿತ ನಾವು KSRTC ಅವರಿಗೆ ಸಹಿತ ತಿಳಿಸಿದ್ದೀವಿ. ಆರೋಪಿಗಳನ್ನ ಪತ್ತೆ ಹಚ್ಚುವ ಲೆಕ್ಕದಲ್ಲಿ ನಮಗೆ CCTVಗಳು ಸಿಗಬೇಕು. ಎಂಟ್ರೆನ್ಸು, ಯಾವ ವಾಹನದಲ್ಲಿ ಬಂದರು, ಯಾವ ಬಸ್ ಹತ್ತಿದ್ರು, ಯಾವ ಬಸ್ಸಿಗೆ ಮತ್ತೆ ವಾಪಸ್ ಹೋದರು. ಸೊ ಇದೇ ಇಲ್ಲಿ ಯಾವ್ದಾದ್ರು ಹಳ್ಳಿಗೆ ಹೋಗಕ್ಕೆ ಬಂದಿದ್ರ ಅಥವಾ ಬೇರೆ ಕಡೆ ಹೋಗೋರು ಸುಮ್ಮನೆ ಬಂದು ಇಲ್ಲಿ ಅಫೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ಲಿಕ್ಕೆ ಎಲ್ಲ ಡೈರೆಕ್ಷನಲ್ಲಿ CCTV ಬೇಕು. ಅದ್ರ ಬಗ್ಗೆ ನಾವು ಲೆಟರ್ನ ಸಹಿತ ಎಲ್ಲಿ ಬಸ್ ನಿಲ್ದಾಣದಲ್ಲಿ ಮೋರ್ ದೆನ್ 10 ಪ್ರಕರಣ ಆಗಿದೆ ಈ ವರ್ಷದಲ್ಲಿ. ಇವ್ರು ಆಲ್ಮೋಸ್ಟ್ ಎಲ್ಲ ಹೊರಗಡೆ ಅವರು ಇವರು. ಈಗ ಏನಂತಂದ್ರೆ ಬಸ್ ಫ್ರೀ ಆದ್ಮೇಲೆ ಲೇಡೀಸ್ಗೆ ಬಹಳಷ್ಟು ಜನ ಪ್ರಯಾಣಿಕರು ಬಹಳ ಜನ ಇರ್ತಾರೆ. ಅಂತ ಒಂದು ಇದನ್ನ ಉಪಯೋಗಿಸ್ಕೊಂಡು, ಸಂದರ್ಭವನ್ನು ಉಪಯೋಗಿಸ್ಕೊಂಡು ಆ ಲೇಡೀಸನೇ ಇಂಥ ಒಂದು ಕೃತ್ಯಕ್ಕೆ ಇಳಿದಿರೋದು ನಮಗೆ ಏನು